ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧುವೆ ಆಗ್ತಾ ಇದೆ. ಹಿಂದೂಗಳ ಮೇಲೆ ದಾಳಿಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನರಮೇಧ ಆಗ್ತಿದೆ. ಪ್ರತಿಭಟನೆ, ಆಕ್ರೋಶ, ಕಿಚ್ಚು ಹೊತ್ತಿ ಉರಿತಾ ಇದೆ. ಹಿಂದೂಗಳ ಮೇಲಾಗ್ತಿರುವಂತಹ ದಾಳಿಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬಾಂಗ್ಲಾದೇಶದ ರಾಯಭಾರಿ ಕಚೇರಿಯ ಬಳಿ ಪ್ರೊಟೆಸ್ಟ್ ಮಾಡಲಾಗ್ತಿದೆ. ದೆಹಲಿಯಲ್ಲಿರುವಂತಹ ಬಾಂಗ್ಲಾ ರಾಯಭಾರಿ ಕಚೇರಿಗೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆ ಮಾಡ್ತಿದ್ದಾರೆ. ಬಾಂಗ್ಲಾದಲ್ಲಿ ದೀಪು ಚಂದ್ರದಾಸ್ ನರಮೇಧಕ್ಕೆ ಕಿಡಿ ಆಕ್ರೋಶಗಳು ಹೊರಬರ್ತಿದೆ. ದೀಪು ಚಂದ್ರದಾಸ್ ಹತ್ಯೆಗೆ ಭಾರತೀಯರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಬಾಂಗ್ಲಾದಲ್ಲಿ ಹಿಂದೂಗಳ ರಕ್ಷಣೆಗಾಗಿ ಒತ್ತಾಯವನ್ನು ಮಾಡ್ತಿದ್ದಾರೆ. ಇದು ಸದ್ಯದ ಪರಿಸ್ಥಿತಿ. ಯಾವಾಗ ಶೇಖ್ ಹಸೀನಾ ಬಾಂಗ್ಲಾದೇಶವನ್ನ ಬಿಟ್ಟು ರಾತ್ರೋರಾತ್ರಿಯಾಗಿ ಅಲ್ಲಿಂದ ತಪ್ಪಿಸಿಕೊಂಡು ಭಾರತಕ್ಕೆ ಬರ್ತಾರೆ, ಅಲ್ಲಿ ಅಕ್ಷರಶಃ ಸರ್ಕಾರ ಎಲ್ಲವೂ ಕೂಡ ಪತನ ಆಗಿ ಮಧ್ಯಂತರ ಸರ್ಕಾರದ ರಚನೆಯಾಗುತ್ತೆ, ಮಿಲಿಟರಿ ಕಾರ್ಯಾಚರಣೆಗಳು ಸಾಗುತ್ತೆ. ಸ್ವಲ್ಪ ಮಟ್ಟಿಗೆ ಬೂದಿ ಮುಚ್ಚದ ಕೆಂಡದಂತಿತ್ತು. ಆದರೆ ಇತ್ತೀಚಿನ ದಿನ ಮತ್ತೆ ಅದು ಮತ್ತಷ್ಟು ಭುಗಿಲೇಳ್ತಾ ಇದೆ. ಶೇಖ್ ಹಸೀನಾ ಅವರನ್ನ ವಾಪಸ್ ಕರೆಸಿಕೊಡಿ. ಬಾಂಗ್ಲಾದೇಶ ಈಗ ಭಾರತದ ಮೇಲೂ ಕೂಡ ನಿಗಿ ಕೆಂಡುವಾಗಿ ತನ್ನ ಆಕ್ರೋಶವನ್ನ ಹೊರಗಾಕುವ ಜೊತೆಯಲ್ಲಿ ಅಲ್ಲಿ ಹಿಂದೂಗಳ ಪರಿಸ್ಥಿತಿ ದಯಾನೀಯ ಸ್ಥಿತಿಗೆ ಹೋಗಿದೆ. ನರಮೇಧವನ್ನ ಮಾಡಲಾಗ್ತಿದೆ. ಹಿಂದೂಗಳ ದೇವಾಲಯ, ಮನೆ ಅಥವಾ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಹತ್ಯೆ ಮಾಡುವಂತ ಕೆಲಸ ಆಗ್ತಿರೋ ಬೆನ್ನಲ್ಲೇ ದೆಹಲಿಯಲ್ಲಿರುವಂತಹ ಬಾಂಗ್ಲಾ ರಾಯಭಾರಿ ಅಂಬಾಸಿಡರ್ ಕಚೇರಿ ಏನಿದೆಯಲ್ಲ, ಇಲ್ಲಿಗೆ ಹೋಗಿ ಭಾರತೀಯರು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ನಾವು ದೃಶ್ಯದಲ್ಲೂ ಕೂಡ ಗಮನಿಸಬಹುದು. ರಾಯಭಾರಿ ಕಚೇರಿಗೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆ ಮಾಡ್ತಿದ್ದಾರೆ. ದೀಪು ಚಂದ್ರದಾಸ್ ಅವರ ನರಮೇಧಕ್ಕೆ ಆಕ್ರೋಶಗಳನ್ನ ಹೊರಗಾಕ್ತಾ, ದಯವಿಟ್ಟು ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳನ್ನ ರಕ್ಷಣೆ ಮಾಡಿ ನೀವು ಉಳಿಸ್ಕೊಡ್ಬೇಕು ಅಂತ ಭಾರತ ಸರ್ಕಾರದ ಮೇಲೂ ಕೂಡ ಒತ್ತಡವನ್ನ ಹೇರ್ತಿದ್ದಾರೆ. ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಯನ್ನ ಮಾಡಿ ಅನ್ನೋದಾಗಿ ಅನೇಕರು ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ. बांग्लादेशी घुसपैठिए, बांग्लादेशी घुसपैठिए, भारत छोड़ो, भारत।